ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ, ರಾಜ್ಯ ಮಹಿಳಾ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. ಸ್ನೇಹಿತರೆ, ಇವತ್ತು ಇಡೀ ಕರ್ನಾಟಕ, ಅದರಲ್ಲೂ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಕೂಡ ಕನ್ನಡಮಯವಾಗಿದೆ. ಕನ್ನಡದ ನಾಮಫಲಕಗಳು ರಾರಾಜಿಸ್ತಾ ಇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣ ಟಿ.ಎ. ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ. ಸ್ನೇಹಿತರೆ, ಇವತ್ತು ಇಡೀ ಕರ್ನಾಟಕ ಕನ್ನಡಮಯವಾಗುವುದರ ಜೊತೆಗೆ ಕನ್ನಡಿಗರ ಬದುಕು, ಕನ್ನಡದ ಮಕ್ಕಳ ಬದುಕು ಕೂಡ ಹಸನಾಗಬೇಕು ಅಂತ ಹೇಳಿ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಸ್ನೇಹಿತರೆ, ಅದುವೇ ಕನ್ನಡದ ಮಕ್ಕಳಿಗೆ ಕಡ್ಡಾಯವಾಗಿ ಉದ್ಯೋಗಾವಕಾಶ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ಈ ಒಂದು ಮಹತ್ತರ ಹೋರಾಟಕ್ಕೆ ಅಣ್ಣ ಟಿ.ಎ. ನಾರಾಯಣಗೌಡರು ಮುನ್ನುಡಿಯನ್ನ ಬರೆದಿರುವಂಥದ್ದು. ಸ್ನೇಹಿತರೆ, ನಮ್ಮ ರಾಜ್ಯಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಖಾಸಗಿ ಕಂಪನಿಗಳು ಬರ್ತಾ ಇದ್ದಾವೆ. ಜೊತೆಗೆ ಇಲ್ಲಿರುವಂತಹ ಮೂಲಭೂತ ಸೌಕರ್ಯ, ಗಾಳಿ, ನೀರು, ಬೆಳಕು ಎಲ್ಲ ಸೌಕರ್ಯವನ್ನು ಪಡೆದು ಉದ್ಯೋಗ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅನ್ಯ ಭಾಷಿಕರಿಗೆ ಹೆಚ್ಚು ಒಲವನ್ನು ತೋರ್ತಾ ಇರೋದು ಬಹಳ ಖಂಡನೀಯ ವಿಚಾರ. ಸ್ನೇಹಿತರೆ, ಆ ಒಂದು ವಿಚಾರದ ವಿರುದ್ಧವಾಗಿ ಅಣ್ಣ ಟಿ.ಎ. ನಾರಾಯಣಗೌಡರು ಈ ನಾಡಿನ ಮಕ್ಕಳ ಅನ್ನದ ಪ್ರಶ್ನೆ, ಬದುಕಿನ ಪ್ರಶ್ನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದು ಬೃಹತ್ ಮಟ್ಟದ ಸತ್ಯಾಗ್ರಹವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಹೋರಾಟ ನಿನ್ನೆ ಮೊನ್ನೆಯದಲ್ಲ ಸ್ನೇಹಿತರೆ. 2013ರಲ್ಲೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ಅವತ್ತು ಬೃಹತ್ ಮಟ್ಟದಲ್ಲಿ ಲಕ್ಷಾಂತರ ಕಾರ್ಯಕರ್ತರು, ಕನ್ನಡಿಗರನ್ನ ಒಳಗೊಂಡಂತೆ ನ್ಯಾಷನಲ್ ಕಾಲೇಜು ಮೈದಾನದಿಂದ ಹಿಡಿದು ಫ್ರೀಡಂ ಪಾರ್ಕ್ವರೆಗೂ ಒಂದು ಬೃಹತ್ ಮಟ್ಟದ ರ್ಯಾಲಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಳ್ಳಲಾಯಿತು. ಅವತ್ತು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಾಯಿತು. ಅದೇ ಮಾದರಿಯಲ್ಲಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಬೇಕು, ಈ ನಾಡಿನ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಣ್ಣ ಟಿ.ಎ. ನಾರಾಯಣಗೌಡರು ಇದೇ ಜುಲೈ 1ನೇ ತಾರೀಕು ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ 31 ಜಿಲ್ಲೆಯಲ್ಲೂ ಕೂಡ ನಮ್ಮ ಕರವೆಯ ಮುಖಂಡರುಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಬೆಂಗಳೂರಲ್ಲೂ ಕೂಡ ಅಣ್ಣ ಟಿ.ಎ. ನಾರಾಯಣಗೌಡರ ನಾಯಕತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಒಂದು ಬೃಹತ್ ಮಟ್ಟದ ಸತ್ಯಾಗ್ರಹ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಚಳುವಳಿಗೆ ಸಾಕಷ್ಟು ಸಾಹಿತಿಗಳು, ಹಾಗೆ ಜನಪದ ಕಲಾವಿದರುಗಳು ಹಾಗೂ ಸಾಕಷ್ಟು ಮುಖಂಡರುಗಳು ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಕನ್ನಡಿಗರ ಪ್ರಶ್ನೆ, ಕನ್ನಡದ ಮಕ್ಕಳ ಪ್ರಶ್ನೆ, ಕನ್ನಡಿಗರ ಅನ್ನದ ಪ್ರಶ್ನೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕನ್ನಡಿಗರು ಇದಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕೈ ಜೋಡಿಸಿ ಈ ಒಂದು ಸತ್ಯಾಗ್ರಹ ಚಳುವಳಿಯನ್ನ ಯಶಸ್ವಿಗೊಳಿಸಬೇಕು ಸ್ನೇಹಿತರೆ. ಯಾಕಂದ್ರೆ ನಮ್ಮ ಹಿಂದೆ ನಮ್ಮ ಪೂರ್ವಿಕರೆಲ್ಲ ನಮ್ಮ ಹತ್ರ ಹೇಳ್ಕೊತಾ ಇದ್ರು ಕಥೆಯಾಗಿ, ನಾವು ಕೂಡ ಸ್ವತಂತ್ರ ಚಳುವಳಿಯಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಇವತ್ತು ಈ ನಾಡಿಗೆ ಸ್ವತಂತ್ರ ಸಿಕ್ಕಿದ್ರೆ ಅದಕ್ಕೆ ನಮ್ಮ ಕೊಡುಗೆ ಕೂಡ ಇದೆ ಅಂತ ನಮ್ಮ ತಾತ ಮುತ್ತಾತಂದ್ರು ನಮ್ಮ ಹತ್ರ ಹೇಳ್ಕೊತಾ ಇದ್ರು. ನಾವು ಕೂಡ ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ನಿಮ್ಮ ಬದುಕು ಇವತ್ತು ಇಷ್ಟು ಹಸನಾಗಿದ್ದಕ್ಕೆ ಕಾರಣ ಅವತ್ತು ನಾವು ಮಾಡಿದಂತಹ ಚಳುವಳಿ ಸತ್ಯಾಗ್ರಹ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು ಸ್ನೇಹಿತರೆ. ಇವತ್ತು ಈ ನಾಡಿಗೋಸ್ಕರ, ನಾಡಿನ ಮಕ್ಕಳಿಗೋಸ್ಕರ ಸದಾ 24 ಗಂಟೆ 365 ದಿವಸ ಜಪ ತಪಿಸುವಂತಹ ಜೀವ ಅಂತ ಅಂದ್ರೆ ಅದು ಅಣ್ಣ ಟಿ.ಎ. ನಾರಾಯಣಗೌಡರು ಮಾತ್ರ ಸ್ನೇಹಿತರೆ. ಇವತ್ತು ಈ ಕರುನಾಡಲ್ಲಿ ಕನ್ನಡಿಗರು ಬಹಳ ನೆಮ್ಮದಿಯಿಂದ ಇದ್ದಾರೆ. ಈಗಲೂ ಕೂಡ ಕನ್ನಡ ಉಳಿದಿದೆ, ಕನ್ನಡ ವಿಜೃಂಭಿಸ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಣ್ಣ ಟಿ.ಎ. ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ಕನ್ನಡಿಗರು ಈ ವಿಚಾರವಾಗಿ ನಮ್ಮ ಮಕ್ಕಳ ಭವಿಷ್ಯದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಸತ್ಯಾಗ್ರಹ ಚಳವಳಿಯನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿ, ಜೊತೆಗೆ ಸರ್ಕಾರದ ಕಣ್ತೆರೆಸುವಂತ ಕೆಲಸದಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂತ ಹೇಳ್ತಾ, ಎಲ್ಲರೂ ಕನ್ನಡಿಗರು ಬನ್ನಿ, ಜುಲೈ 1ನೇ ತಾರೀಕು ಎಲ್ಲರೂ ಸಿಗೋಣ, ಕನ್ನಡ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.